ಹಾ ಯಾಕೆ ನಡೀತಾವೆ. ಸರ್ ರಿಗಾರ್ಡಿಂಗ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದಾಗ ಹಾ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಓಪನ್ ಆಗಿ ಒಪ್ಕೊಂಡ್ರಿ. ಹಾ ಯಾಕೆ NEP 2020 ಹಾ ಇದ್ರ ಅಡಿಯಲ್ಲಿ ಹಾ ಅದನ್ನ ಯಾಕೆ ಒಪ್ಕೊಳ್ತಿಲ್ಲ ಕರ್ನಾಟಕ ಸರ್ಕಾರ? ಒಂದು. ಹಾ ಎರಡನೇದು, ಈ ಪೋಸ್ಟ್ ಗಳನ್ನ ಯಾಕೆ ತುಂಬಿಕೊಳ್ತಿಲ್ಲ? ಅಲ್ಲ, ಒಂದ್ ನಿಮಿಷ. ಈಗ ನಾನ್ ಬಂದ್ಮೇಲೆ ಸೃಷ್ಟಿಯಾಗಿದ್ದ, ನನ್ಕಿಂತ ಮುಂಚೆ ಸೃಷ್ಟಿಯಾಗಿದ್ದು. ಒಂದ್ ನಿಮಿಷ ಇರಕ್ ಕೇಳ್ರಿ ಅವ್ರಿಗೆ. 53,000 ಪೋಸ್ಟ್ ಖಾಲಿ ಇದ್ವು ಹಿಂದಿನ ಸರ್ಕಾರದವರು 3 ವರ್ಷದೊಳಗೆ. ಯಾಕಂದ್ರೆ ದಯವಿಟ್ಟು ರವಿ ಅವರು ಇದ್ದಾರೆ, 3 ವರ್ಷಕ್ಕೆ 4,500 ಇದು ವಿಧಾನಸಭೆಯಲ್ಲೂ ಕೂಡ ಹೇಳ್ದೆ, 5,000 ಪೋಸ್ಟ್ ಅವ್ರು ತುಂಬಿದ್ರು. ನಾವು ಬಂದ್ಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ನಾನು 13,000 ಟೀಚರ್ನ ತಗೊಂಡು ಈಗಾಗ್ಲೇ ಕಳಿಸಿದೀನಿ. ಈಗ ಅವರ ಬೇಡಿಕೆ ಇಟ್ರು, ಏನಂತ, ಟೀಚರ್ಸ್ ತಗೊಳ್ಳಿ ಅಂತ. ಅನುದಾನಿತ ಶಾಲೆಗೆ 9 ವರ್ಷದಿಂದ ತಗೊಂಡಿರ್ಲಿಲ್ಲ, 5 ವರ್ಷಕ್ಕೆ ನಾ ಕೊಟ್ಟಿದ್ದೀನಿ. ಇದು ಪ್ರೋಗ್ರೆಸ್ ತಾನೆ? ಒಂದೇ ಸತಿಗೆ ಮಾಡೋದಕ್ಕೆ ಆಗೋದಿಲ್ಲ. ಈ ಸತಿ 15,000 ನಿನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೀನಿ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6,000 ಚಿಲ್ಡ್ರೆ ಏನಿದೆ ಖಾಲಿ, 80% ಫಿಲ್ಅಪ್ ಮಾಡೋದಕ್ಕೆ ಅಲ್ಲೇನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ, ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗ್ಲೇ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಗಿವ್ ಸಮ್ ಟೈಮ್. 1 ವರ್ಷ 9 ತಿಂಗಳು ಆಗಿದೆ, 9ನೇ ತಿಂಗಳು ನಡೀತಾ ಇದೆ. ಸೊ ನನಗನ್ಸುತ್ತೆ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನ ಪ್ರಕ್ರಿಯೆಯನ್ನ ಬಹಳ ಸ್ಪೀಡ್ ಆಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತದ್ರಲ್ಲಿ ರವಿಕುಮಾರ್ ಅವ್ರು ಏನ್ ಈ ತರ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಡೀ ರಾಜ್ಯದಲ್ಲಿ ಲಕ್ಷಾಂತರ 100 ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾ ಇದೆ. ಬೇರೆ ಬೇರೆ CSR ಫಂಡ್ ಇಂದ ದುಡ್ಡು ಬರ್ತಾ ಇದೆ. ADB ಬ್ಯಾಂಕ್ ಇಂದ 2,000 ಕೋಟಿ ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ KPS ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ ಅಲ್ಲಿ ಇದೀವಿ. ಹಿಂದಿರ್ತಕ್ಕಂಥ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದ್ ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನ ಮಾಡ್ತಕ್ಕಂಥ